ಹಾಯ್ ಎಲ್ಲಾ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಡೆದಂತ ಮುರಾರ್ಜಿ ದೇಸಾಯಿ ಪರೀಕ್ಷೆಯ ಕೀ ಉತ್ತರಗಳನ್ನ ನೋಡ್ತಾ ಇದ್ದೀವಿ. ಇಲ್ಲಿ ವಿಜ್ಞಾನದ ಪ್ರಶ್ನೆಗಳ ಕೀ ಆನ್ಸರ್ಸ್ಗಳು ಪ್ರಶ್ನೆಯಿಂದ 80ನೇ ಕ್ವಶನ್ಸ್ ತನಕ ವಿಜ್ಞಾನ ಇರ್ತವೆ. ಆ ವಿಜ್ಞಾನದ ಕೀ ಆನ್ಸರ್ಸ್ ಗಳು ನೋಡ್ಕೊತ ಬರ್ರಿ. ಫಸ್ಟ್ ಟೈಮ್ ಚಾನಲ್ ನೋಡ್ತಿರಪ್ಪ ಅಂದ್ರೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಫಸ್ಟ್ ಪ್ರಶ್ನೆ ಏನಿದೆಪ್ಪ ಅಂದಾಗ, ಕೆಳಗಿನ ಯಾವ ಗ್ರಹದ ಒಂದು ದಿನದ ಅವಧಿ ಒಂದು ವರ್ಷಕ್ಕಿಂತ ಹೆಚ್ಚಾಗಿರುತ್ತದೆ ಅಂತ ಕ್ವಶನ್ಸ್ ನ ಕೊಟ್ಟಿದ್ದಾನೆ. ಇದರಲ್ಲಿ ಅತಿ ಹೆಚ್ಚು ಇರುವುದು ಯಾವ್ದಪ್ಪ ಅಂತಂದಾಗ ಶುಕ್ರ ಗ್ರಹ. ಹೀಗಾಗಿ ಆಪ್ಷನ್ಸ್ 1 ಇದಕ್ಕೆ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದ. ಇನ್ನು ಉತ್ಪನ್ನನ ಹೊಂದುವ ವಸ್ತುವಿಗೆ ಉದಾಹರಣೆ, ಇಲ್ಲಿ ಏನಪ್ಪಾ ಅಂದ್ರೆ ಕರ್ಪೂರ ಕೊಡಬೇಕಾಗಿತ್ತು, ಕರ್ಪೂರ ಕೊಟ್ಟಿಲ್ಲ. ಬಟ್ ನ್ಯಾಪ್ತಲಿನ್ ಬಾಲ್ಗಳು, ನ್ಯಾಪ್ತಲಿನ್ ಗುಳಿಗೆಗಳು ಅಂತ ಕರಿತೇವಲ್ಲ, ಇವು ಕೂಡ ಉತ್ಪನ್ನನ ಹೊಂದುವ ವಸ್ತುವಿಗೆ ಉದಾಹರಣೆಗಳು ಆಗ್ತವೆ. ಒಂದು ಘಟಕದ ಪರಿಮಾಣವು ಒಳಗೊಂಡಿರುವ ದ್ರವ್ಯರಾಶಿಯ ಪ್ರಮಾಣ ಎಷ್ಟು ಅಂತ ಏನು ಅಂತ ಕ್ವಶನ್ಸ್ ನ ಕೊಟ್ಟಿದ್ದಾನೆ. ಇದನ್ನ ನಾವು ಡೆನ್ಸಿಟಿ, ಸಾಂದ್ರತೆ ಅಂತೇಳಿ ಕರಿತೇವೆ. ಆಪ್ಷನ್ ಸಿ ಇದಕ್ಕೆ ಸರಿ ಉತ್ತರ ಆಗ್ತದೆ. ಇನ್ನು ಶುದ್ಧ ನೀರಿಗೆ ಬಣ್ಣ, ವಾಸನೆ ಮತ್ತು ರುಚಿ ಇರುವುದಿಲ್ಲ, ಇದಕ್ಕೆ ಕಾರಣ ಏನು ಅಂತ ಕ್ವಶನ್ಸ್ ನ ಕೊಟ್ಟಾನ. ಇದಕ್ಕ ನೀರಿನಲ್ಲಿ ವಿಲೀನವಾಗಿರುವಂತ ಲವಣ ಮತ್ತು ಖನಿಜಾಂಶಗಳನ್ನೇ ಏನಾಗ್ತದಪ್ಪ ಅಂದ್ರ ಕಾರಣ ಆಗ್ತದ. ನೆಕ್ಸ್ಟ್, ಅಕ್ಕಿಯ ಹೊರ ಮೇಲ್ಮೇಲೆ ವಿಪುಲವಾಗಿರುವಂತ ಜೀವಸತ್ವ ಯಾವುದು ಅಂತ ಕ್ವಶನ್ಸ್ ನ ಕೊಟ್ಟಾನ. ಇದಕ್ಕ ಬಿ ಏನಾಗ್ತದಪ್ಪ ಅಂದ ಸರಿ ಉತ್ತರ ಆಗ್ತದ. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ವಿದ್ಯುತ್ ಶಕ್ತಿಯನ್ನ ಉಷ್ಣ ಶಕ್ತಿಯಾಗಿ ಪರಿವರ್ತಿಸುವ ಸಾಧನ ಯಾವುದು? ನೋಡ್ರಿ, ಇಸ್ತ್ರಿಗೆ ವಿದ್ಯುತ್ ಶಕ್ತಿ ಇರ್ತದೆ, ಅದು ಉಷ್ಣ ಶಕ್ತಿಯನ್ನಾಗಿ ಏನಾಗ್ತದಪ್ಪ ಅಂದ್ರ ಪರಿವರ್ತನೆ ಆಗ್ತದೆ. ಆಪ್ಷನ್ಸ್ ಬಿ ಇದಕ್ಕೆ ಸರಿ ಉತ್ತರ ಆಗ್ತದ. ಇಂಗುಗುಂಡಿಗಳನ್ನ ನಿರ್ಮಿಸುವ ಮುಖ್ಯ ಉದ್ದೇಶವ ಈ ಕೆಳಗಿನದಾಗಿದೆ ಅಂತ ಕ್ವಶನ್ಸ್ ನ ಕೊಟ್ಟಿದ್ದಾನೆ. ಇದಕ್ಕ ಅಂತರ್ಜಲವನ್ನ ಮರುಪೂರ್ಣಗೊಳಿಸುವುದೇ ಇದರ ಉದ್ದೇಶ. ಹೀಗಾಗಿ ಆಪ್ಷನ್ಸ್ ಬಿ ಇದಕ್ಕೆ ಏನಾಗ್ತದಪ್ಪ ಅಂದಾಗ ಸರಿ ಉತ್ತರ ಆಗ್ತದ. ಬದಲಿ ಇಂಧನ ಮೂಲಗಳಾದಂತಹ ಸೌರಶಕ್ತಿ, ಜಲವಿದ್ಯುತ್ ಶಕ್ತಿ ಮತ್ತು ಪವನ ಶಕ್ತಿ ಬಳಸುವುದರಿಂದ ವಾಯುಮಾಲಿನ್ಯವನ್ನ ತಡೆಗಟ್ಟಬಹುದು. ಇನ್ನ ನಗರೀಕರಣದಿಂದಾಗಿ ವಾಯುಮಾಲಿನ್ಯ ಕಡಿಮೆ ಆಗ್ತದೆ ಅಂತೆ, ಇಲ್ಲ ಇದು ಹೆಚ್ಚಾಗ್ತಾ ಇದೆ. ಹೀಗಾಗಿ ನಾವು ಇದಕ್ಕೆ ಯಾವುದು ಸರಿ ಉತ್ತರವನ್ನು ಹಾಕ್ಬೇಕಪ್ಪ ಅಂತಂದಾಗ, ಹೇಳಿಕೆ 1 ಸರಿ ಇದೆ, ಆದ್ರೆ ಆರ್ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ತಪ್ಪಾಗ್ತದ, ಬಿ ತಪ್ಪಾಗ್ತದ. ಹೀಗಾಗಿ ಆಪ್ಷನ್ಸ್ 1 ಇದಕ್ಕೆ ಸರಿ ಉತ್ತರವನ್ನು ಹಾಕ್ರಿ. ಇನ್ನ ನೆಕ್ಸ್ಟ್ ಪ್ರಶ್ನೆ ಏನಿದೆಯಪ್ಪ ಅಂತ ನೋಡ್ಕೊತ ಬಂದಾಗ, ಅರಣ್ಯಗಳು ನವೀಕರಿಸಬಹುದಾದ ಸಂಪನ್ಮೂಲಗಳಾಗಿವೆ. ಅರಣ್ಯೀಕರಣದಿಂದಾಗಿ ಅನೇಕ ಸಂಪನ್ಮೂಲಗಳ ಸಂರಕ್ಷಣೆ ಆಗ್ತಾ ಇದೆ ಅಂತ ಕ್ವಶನ್ಸ್ ಇದೆ. ಹೌದು, ಅರಣ್ಯಗಳು ನವೀಕರಿಸಬಹುದಾದ ಸಂಪನ್ಮೂಲಗಳು. ಇನ್ನ ಅರಣ್ಯೀಕರಣದಿಂದಾಗಿ ಅನೇಕ ಸಂಪನ್ಮೂಲ ಸಂರಕ್ಷಣೆ ಆಗ್ತಾ ಇದೆ ಅನ್ನೋದಾದ್ರೆ ಆಪ್ಷನ್ಸ್ 4 ಇದಕ್ಕೆ ಸರಿ ಉತ್ತರ ಆಗ್ತದ. ಇನ್ನು ಕೆಳಗಿನವುಗಳಲ್ಲಿ ಯಾವುವು ಬದಲಾದ ಆಧುನಿಕ ಆಹಾರ ಅಭ್ಯಾಸದಿಂದ ಉಂಟಾಗುವ ಪರಿಣಾಮಗಳಾಗಿವೆ ಅಂತ ಕ್ವಶನ್ಸ್ ನ ಕೊಟ್ಟಿದ್ದಾನೆ. ಈಗ ಆಧುನಿಕ ಆಹಾರ ಪದ್ಧತಿ ಬದಲಾಗ್ತಾ ಇದೆ, ಅದರ ಪರಿಣಾಮ ಏನಪ್ಪಾ ಅಂದಾಗ ಜನರು ಸುಲಭವಾಗಿ ರೋಗಗಳಿಗೆ ತುತ್ತಾಗ್ತಾ ಇದ್ದಾರೆ. ಇದು ಕರೆಕ್ಟ್ ಆಗ್ತದ. ಇನ್ನು ಜನರ ಆರೋಗ್ಯ ಉತ್ತಮವಾಗ್ತದ ಅಂತ ಕೊಟ್ಟಿದ್ದಾರೆ, ಇಲ್ಲಿ ತಪ್ಪಾಗ್ತೈತಿ. ಇದು ಬಿ ಎಲ್ಲಿ ಇರ್ತೈತೆ ಅದು ಆನ್ಸರ್ ತಪ್ಪಾಗ್ತದ. ಹೀಗಾಗಿ ಇನ್ನು ಮಸಾಲೆಯುಕ್ತ ಆಹಾರ ಮತ್ತು ಜಂಕ್ ಫುಡ್ಗಳು ಬೊಜ್ಜಿನ ಸಮಸ್ಯೆ ಹೆಚ್ಚಾಗುವಂತೆ ಮಾಡಿವೆ, ಇದು ಕರೆಕ್ಟ್ ಆಗಿದೆ. ಹಾಗಾದ್ರೆ ಎ ಮತ್ತು ಸಿ ಇದಕ್ಕೆ ಏನಾಗ್ತದಪ್ಪ ಅಂದಾಗ ಸರಿ ಉತ್ತರ ಆಗ್ತದ. ನೆಕ್ಸ್ಟ್ ಪ್ರಶ್ನೆ ಏನಿದೆಪ್ಪ ಅಂತ ನೋಡ್ಕೊತ ಬಂದಾಗ, ಕೆಳಗಿನವುಗಳಲ್ಲಿ ಯಾವುದು ದ್ರವ್ಯದ ಲಕ್ಷಣವಲ್ಲ ಅಂತ ಕ್ವಶನ್ಸ್ ನ ಕೊಟ್ಟಾನ. ದ್ರವ್ಯದ ಲಕ್ಷಣ ಯಾವ್ದು ಅಲ್ಲಪ್ಪ ಅಂತಂದಾಗ ಎಲ್ಲಾ ದ್ರವ್ಯಗಳು, ಪದಾರ್ಥಗಳು ಆಕಾರವನ್ನು ಹೊಂದಿರ್ತಾವತ್ತ, ಇದು ತಪ್ಪದ. ಯಾಕಂದ್ರ ಅನಿಲ ವಸ್ತುಗಳಿಗೆ ಅಥವಾ ದ್ರವ ವಸ್ತುಗಳಿಗೆ ಏನಿಲ್ಲಪ್ಪ ಅಂದ್ರೆ ತನ್ನದೇ ಆದಂತ ಆಕಾರ ಇಲ್ಲ. ವಿದ್ಯುತ್ ಕೋಶದಲ್ಲಿ ಯಾವ ಶಕ್ತಿಯು ವಿದ್ಯುತ್ ಶಕ್ತಿಯಾಗಿ ಪರಿವರ್ತನೆ ಆಗ್ತದೆ? ವಿದ್ಯುತ್ ಕೋಶದಲ್ಲಿ ಏನಿರ್ತದಪ್ಪ ಅಂದಾಗ ರಾಸಾಯನಿಕ ಶಕ್ತಿ ಇರ್ತದೆ, ಕೆಮಿಕಲ್ ಎನರ್ಜಿ ಅಂತೇಳಿ ಕರಿತವೆ. ಕೆಳಗಿನ ಯಾವ ಲಕ್ಷಣಗಳು ಮಂಗಳ ಗ್ರಹಕ್ಕೆ ಸಂಬಂಧಿಸಿಲ್ಲ ಅಂತ ಕ್ವಶನ್ಸ್ ಕೊಟ್ಟಾನ. ಇದು ಅನೇಕ ತೆಳುವಾದ ಉಂಗುರಗಳನ್ನು ಹೊಂದಿದೆ. ಉಂಗುರಗಳ ರಚನೆ ಹೊಂದಿದ್ದು ಶನಿ ಗ್ರಹ. ಇಲ್ಲಿ ಪಟ್ಟಿ ಎ ಪಟ್ಟಿ ಮತ್ತು ಪಟ್ಟಿ ಬಿ ಅನ್ನು ಕೊಟ್ಟಿದ್ದಾನೆ. ಆಮ್ಲಜನಕ 21% ಇದೆ, ಇಂಗಾಲ ಡೈಆಕ್ಸೈಡ್ 0.04% ಇದೆ, ಸಾರಜನಕ 78 ಇದೆ, ನೀರಾವಿ ಜಡಾನಿಲಗಳು 0.96% ಅಂತ ಹೇಳಿದೆ. ಹೀಗಾಗಿ ಇದಕ್ಕೆ ಸರಿ ಉತ್ತರ ಏನಾಗ್ತದಪ್ಪ ಅಂದಾಗ ಎ 5 ಇರಬೇಕು. ಆಮ್ಲಜನಕ A5 ಇದೆ. ಇಂಗಾಲ ಡೈಆಕ್ಸೈಡ್ ಎಷ್ಟಿದೆಪ್ಪ ಅಂದ್ರೆ 0.04 ಇದೆ. ಬಿ 3 ಇರಬೇಕು. ಹಾಗಾಗಿ ಆಪ್ಷನ್ಸ್ 3 ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿ ಉತ್ತರ ಆಗ್ತದೆ, D1. ಓಕೆ. ನೆಕ್ಸ್ಟ್ 75ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಸಸ್ಯಗಳು ಆಹಾರ ತಯಾರಿಸಲು ಬೇಕಾದ ಅಂಶಗಳನ್ನು ಗುರುತಿಸ್ರಿ. ಸಸ್ಯಗಳು ಆಹಾರ ತಯಾರಿಸಬೇಕಪ್ಪ ಅಂದ್ರೆ ಸೂರ್ಯನ ಬೆಳಕು ಬೇಕು, ಇಂಗಾಲ ಡೈಆಕ್ಸೈಡ್ ಬೇಕು, ನೀರು ಮತ್ತು ಲವಣಗಳು ಬೇಕು, ಪತ್ರ ಹರಿತಬೇಕು, ಇವೆಲ್ಲವೂ ಬೇಕು. ಹೀಗಾಗಿ ಆಪ್ಷನ್ಸ್ 4 ಸರಿ ಉತ್ತರ ಆಗ್ತದೆ. ಮೇಲ್ಮಣ್ಣು ನಾಶವಾಗುವ ಸಂದರ್ಭ ಯಾವಾಗ ಅಂತ ಕ್ವಶನ್ಸ್ ನ ಕೊಟ್ಟನ. ಜೋರಾಗಿ ಗಾಳಿ ಬೀಸ್ತಪ್ಪ ಅಂದಾಗ ಮಣ್ಣು ಏನಾಗ್ತದಪ್ಪ ಅಂದ್ರೆ ಕೊಚ್ಕೊಂಡು ಹೋಗ್ತದೆ. ಕೆಳಗಿನವುಗಳಲ್ಲಿ ಏಕವಾರ್ಷಿಕ ಸಸ್ಯ ಯಾವುದು ಅಂತ ಕ್ವಶನ್ಸ್ ನ ಕೊಟ್ಟನ. ಇದ್ರಾಗ ಹತ್ತಿ ಏಕವಾರ್ಷಿಕ ಸಸ್ಯ ಆಗ್ತದ. ಸಾಗರದ ಅಲೆಗಳಿಂದ ಉತ್ಪತ್ತಿಯಾಗುವ ಶಕ್ತಿಯನ್ನ ನಾವು ಯಾವ ಶಕ್ತಿ ಅಂತ ಕರಿತೀವಪ್ಪ ಅಂದಾಗ ಭರತ ಶಕ್ತಿ ಅಂತೇಳಿ ಕರಿತೇವೆ. ಕೆಳಗಿನ ಯಾವ ಚಟುವಟಿಕೆಗಳಲ್ಲಿ ಕೆಲಸ ನಡೆದಿಲ್ಲ ಅಂತ ಕ್ವಶನ್ಸ್ ನ ಕೊಟ್ಟಿದ್ದಾನೆ. ಕೆಲಸ ಯಾವುದು ನಡೆದಿಲ್ಲಪ್ಪ ಅಂತಂದಾಗ ಇಲ್ಲಿ ಗೋಡೆಯನ್ನು ತಳ್ಳುವುದು ಇದು ಕೆಲಸ ಆಗುವುದಿಲ್ಲ.
ನೀರಿನಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳ ಅನುಪಾತ ಏನು ಅಂತ ಕ್ವಶನ್ಸ್ನ ಕೊಟ್ಟಿದ್ದಾನೆ. ಇದರಲ್ಲಿ ಹೈಡ್ರೋಜನ್ ಎಷ್ಟಿರ್ತಪ್ಪ ಅಂದಾಗ 2 ಇರ್ತವೆ, ಆಕ್ಸಿಜನ್ ಎಷ್ಟಿರ್ತಪ್ಪ ಅಂದಾಗ 1 ಇರ್ತವೆ. ಆಲ್ಮೋಸ್ಟ್ ನೀವು ಕ್ವಶನ್ ಪೇಪರ್ಗಳನ್ನು ಇದರ ತೆಗೆದು ನೋಡ್ರಿ, ಸಾಕಷ್ಟು ಮಾಡಲ್ ಕ್ವಶನ್ ಪೇಪರ್ ಒಳಗಡೆ ನಾವು ಹೇಳಿದ ಕ್ವಶನ್ಸ್ಗಳು 100% ಇವೇ ಕ್ವಶನ್ಸ್ಗಳು ಏನಾಗ್ಯಾವಪ್ಪ ಅಂದ್ರೆ ರಿಪೀಟ್ ಆಗಿದಾವೆ. ಫಸ್ಟ್ ಟೈಮ್ ಯಾರು ಚಾನಲ್ ನೋಡ್ತಿದ್ರಪ್ಪ ಅಂದ್ರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ನೆಕ್ಸ್ಟು ಸೋಷಿಯಲ್ ಸೈನ್ಸು ಏನಾಗ್ತಪ್ಪ ಅಂದ್ರೆ ಕೀ ಆನ್ಸರ್ಸ್ಗಳು ಕನ್ನಡ ಎಲ್ಲವೂ ಏನಾಗ್ತಪ್ಪ ಅಂದಾಗ ಸಪ್ರೇಟ್ ಆಗಿ ಅಪ್ಲೋಡ್ ಆಗ್ತವೆ. ಧನ್ಯವಾದಗಳು.